ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ, ಇವತ್ತಿನ ಹೊಸ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಈ ಗಿಡ ಮರ ಎಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿದೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ. ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮ ಇವತ್ತು ವಡಾ ಪಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ತೋರಿಸ್ತೀನಿ. ಎಲ್ರಿಗೂ ಇಷ್ಟ ಆಗಿತ್ತು ಇವತ್ತು ವಡಾಪಾವ್ ತಿನ್ನಬೇಕು ಮಧ್ಯಾಹ್ನ ಅಂತ ಹೇಳಿ, ಸರಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಹೀಗೆ ಯಾವುದಾದ್ರು ತಿಂಡಿಗಳು ಇಷ್ಟ ಆಯಿತು ಅಂತ ಅಂದರೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ನೋದು ಬಹಳ ಖುಷಿ ಅನಿಸುತ್ತೆ. ಎಲ್ಲರೂ ಕೂತ್ಕೊಂಡು ಮಾಡಿ ತಿಂತೀವಲ್ಲ, ಮನೆಯಲ್ಲಿ ಮಾಡಿದಾಗ ಅದ್ರ ಖುಷಿನೇ ಬೇರೆ ಅನಿಸುತ್ತೆ. ಹೊರಗಡೆ ಹೋಗಿ ತಿನ್ನೋದ್ರ ಖುಷಿ ಇದೆಯಲ್ಲ ಅದೇ ಬೇರೆ, ಮನೇಲಿ ತಿನ್ನೋದೇ ಖುಷಿ ಬೇರೆ. ನಾವೇ ಎಲ್ಲನೂ ಪ್ರಿಪೇರ್ ಮಾಡಿ ಅದನ್ನು ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಮನೇಲಿ ಮಕ್ಕಳು ಕೂಡ ನೋಡ್ತಾರಲ್ವ, ಅಮ್ಮ ಏನು ಮಾಡ್ತಿದ್ದಾರೆ ಅಂಥೇಳಿ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರನಾದರೂ ಕೂಡ ನಾವು ಎಲ್ಲ ತಿಂಡಿಗಳನ್ನು ಮನೆಯಲ್ಲಿ ಮಾಡಬೇಕು. ಆವಾಗಲೇ ಮಕ್ಕಳಿಗೆ ಅದು ಪರಿಚಯ ಆಗೋದು, ಏನು ತಿಂಡಿ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತೇಳಿ ಪರಿಚಯ ಆಗುತ್ತೆ. ಇಲ್ಲ ಅಂತಂದರೆ ಗೊತ್ತಾಗೋದೇ ಇಲ್ಲ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡ್ಕೊಂಬರೋಣ. ವಡಾಪಾವ್ ಮಾಡೋದಕ್ಕೆ ಬನ್ನುಗಳನ್ನು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಆಲೂಗೆಡ್ಡೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀವಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಈ ಥರ ನೋಡಿ ಬನ್ನು ಎಷ್ಟೊಂದು ತೊಗೊಂಡಿದ್ದೀವಿ ಅಂತ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆ, ಜೀರಿಗೆ ಎಲ್ಲ ಸೇರಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಆಲೂಗೆಡ್ಡೆ ಪಲ್ಯವನ್ನು ರೆಡಿ ಮಾಡ್ಕೊಳ್ಬೇಕು ಫಸ್ಟು. ಈಗ ಮೆಣಸಿನ್ಕಾಯಿ ಹಾಕಬೇಕು. ನಾವು ಸೇಮ್ ಈಗ ಮಸಾಲೆ ದೋಸೆಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಆಲೂಗೆಡ್ಡೆ ಪಲ್ಯವನ್ನು ಮಾಡಿ ತೆಗೆದಿಟ್ಕೊಳ್ಬೇಕು. ಆಲೂಗೆಡ್ಡೆ ಬೋಂಡನೇ ಮಾಡ್ಕೊಳ್ಳೋದು, ಇದನ್ನು ವಡೆ ಟೈಪಲ್ಲಿ ತೇಲಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಗ್ಗಿಸ್ಕೋಬೇಕು. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಮೆತ್ತವಾಗುತ್ತೆ. ಈ ರೀತಿ ಪ್ರತಿದಿನ ಒಂದೊಂದು ತಿಂಡಿನ ಮನೆಯಲ್ಲಿ ಮಾಡ್ತಾಯಿದ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ, ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅಮ್ಮ ಶುಂಠಿನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರ್ತಾರೆ. ಹಸಿ ಶುಂಠಿ ಹಾಕ್ದೇ ಇರೋ ಸಮಯದಲ್ಲಿ ಒಣಶುಂಠಿಯನ್ನು ಬಳಸ್ತಾರೆ. ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಇವಾಗ ಹೀಗೆ ಹಾಕ್ಕೊಂಡು ಒಂದು ಪಲ್ಯವನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಂಗುನ ಹಾಕ್ಕೊಳ್ತಾ ಇದ್ದಾರೆ. ಇಂಗು ಕೂಡ ಒಳ್ಳೆಯದು ಡೈಜೆಷನ್ ಆಗೋದಕ್ಕೆ. ಜೀರಿಗೆ, ಶುಂಠಿ ಪೌಡರು ಮತ್ತು ಇಂಗು ಇದೆಲ್ಲವೂ ಕೂಡ ಆರೋಗ್ಯ, ಊಟ ತಿಂದಿದ್ದೆಲ್ಲ ಆರೋಗ್ಯ ಆಗುತ್ತೆ ಅಂತೇಳಿ ಹಾಕುವಂಥದ್ದು. ಈಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ನೀವು ಹೇಗೆ ಪಲ್ಯವನ್ನು ಮಾಡ್ಕೊಳ್ತೀರಾ ಅದೇ ರೀತಿ ಪಲ್ಯವನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಟೊಮೆಟೊ ಗೊಜ್ಜನ್ನು ಕೂಡ, ಚಟ್ನಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಮಾತ್ರ ತೋರ್ಸೋಕ್ಕಾಗಿಲ್ಲ, ಟೊಮೆಟೊ ಚಟ್ನಿನ. ಇನ್ಯಾವತ್ತಾದರೂ ಒಂದಿನ ಟೊಮೆಟೊ ಚಟ್ನಿನ ಮಾಡ್ತೀನಿ. ಇವಾಗ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀವಿ. ಆಲೂಗೆಡ್ಡೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಒಳಗಡೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಆಲೂಗೆಡ್ಡೆಗೆ ಇಳ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಪಲ್ಯ ರೆಡಿ ಆಯಿತು. ಹೊರಗಡೆ ಎಲ್ಲ ಚಾಟ್ ಸೆಂಟರ್ಗೆಲ್ಲ ಹೋದಾಗ ಮಕ್ಕಳುಗಳು ವಡಾಪಾವ್ ಇರ್ಬೋದು ಅಥವಾ ಮತ್ತು ಈ ರೀತಿಯೆಲ್ಲ ಸ್ನ್ಯಾಕ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಇವಾಗ ನೋಡಿ, ಕಡಲೆ ಹಿಟ್ಟು, ಸೋಂಪು ಮತ್ತು ವಾದಕ್ಕಿ ಅಂದರೆ ಓಂಕಾಳು ಮತ್ತು ಇಂಗು, ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲವನ್ನು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಒಂದು ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ಕಡಲೆ ಹಿಟ್ಟನ್ನು ವಡೆ ಮಾಡೋದಕ್ಕೆ. ಸೇಮ್ ಈ ಥರ ಬಜ್ಜಿ, ಆಲೂಗೆಡ್ಡೆ ಬಜ್ಜಿಯನ್ನು ಯಾವ ರೀತಿ ಮಾಡ್ತೀರಿ ಅದೇ ರೀತಿಯೇ. ಅಂದರೆ ಅದು ಗುಂಡು ಗುಂಡಾಗಿರುತ್ತೆ, ಇದು ಹಂಗಿರಲ್ಲ. ಇದು ವಡೆ ಟೈಪಲ್ಲಿ ನಾವು ತೇಲಿಸ್ಕೊಳ್ಬೇಕು. ನೋಡಿ, ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಖಾರದ ಪುಡಿ ನೋಡಿ ಎಷ್ಟು ಕಲರ್ ಆಗಿದೆ. ಅದು ಹೊರಗಡೆಯಿಂದ ತಂದಿರೋದಲ್ಲ, ಅಮ್ಮನೇ ಮಾಡ್ಕೊಳ್ಳೋವಂಥದ್ದು. ಮನೆಯಲ್ಲೇ ಮೆಣಸಿನ್ಕಾಯಿನ ಒಣಗಿಸಿ ಪೌಡ್ರು ಮಾಡಿ ಒಂದು ಸಲ ಇಟ್ಕೊಂಡ್ರೆ 1-2 ತಿಂಗಳು 3 ತಿಂಗಳೆಲ್ಲ ಬರುತ್ತೆ.
ಆ ರೀತಿ ಒಂದು ಸಲ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಖಾರದ ಪುಡಿಯನ್ನಾಗಲಿ ಹೊರಗಡೆ ತರೋದಿಲ್ಲ, ತರಲೂಬಾರ್ದು. ಯಾಕಂದರೆ ಅದಕ್ಕೆ ಕಲರ್ ಹಾಕ್ಬಿಟ್ಟಿರ್ತಾರೆ. ಅದರಿಂದ ಮೆಣಸಿನ್ಕಾಯಿ ಪೌಡರನ್ನು ಹೊರಗಡೆಯಿಂದ ತರೋದಿಲ್ಲ. ಇವಾಗ ನೋಡಿ ಹಸಿಟ್ಟನ್ನು ತೆಗೆದಿಟ್ಕೊಂಡು ಈಗ ಪಲ್ಯ ರೆಡಿಯಾಗಿದೆಯಲ್ಲ ಅದನ್ನು ವಡೆ ಟೈಪಲ್ಲಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಬಜ್ಜಿಗೆ ನಾವು ತಯಾರು ಮಾಡ್ಕೊಳ್ತೀವಲ್ಲ ಆ ರೀತಿ ತಯಾರು ಮಾಡಿ ಇಟ್ಕೊಳ್ಬೇಕು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ ಬಾಣಲಿನಲ್ಲಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಿದ್ದಾರೆ. ಇವಾಗ ತೇಲ್ಸೋದಕ್ಕೆ ನೋಡಿ ಆಲೂಗಡ್ಡೆ ಪಲ್ಯನ ಈ ರೀತಿ ವಡೆ ಟೈಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ತೇಲ್ಸ್ಕೋಬೇಕು. ಇದನ್ನು ತೆಗೆದು ಬನ್ನ ಮಧ್ಯದಲ್ಲಿ ಇಟ್ಟರೆ ಅದು ವಡಾ ಪಾವ್ ರೆಡಿ ಆಗುತ್ತೆ. ಇವಾಗ ನೋಡಿ ಚಟ್ನಿ ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಮಾಡೋದನ್ನು ನಾನು ತೋರಿಸಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಅದು ದೋಸೆಗೆ ಚಪಾತಿಗೆಲ್ಲ. ಇವಾಗ ನೋಡಿ ಒಂದೊಂದೇ ವಡಾ ಪಾವ್ ರೆಡಿ ಆಗುತ್ತೆ. ಯಾವ ರೀತಿ ರೆಡಿ ಆಗುತ್ತೆ ಅಂತೇಳಿ ತೋರಿಸ್ತೀನಿ. ಇವಾಗ ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದರಲ್ಲಿ ಈ ಥರ ವಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಅದನ್ನೇನು ಹೊರ್ಗಡೆಯಿಂದ ತೊಗೊಂಡು ಬಂದು ತಿನ್ನಬೇಕು ಅಂತ ಏನಿಲ್ಲ, ಬೇಕು ಅಂದಾಗೆಲ್ಲ ಮಾಡ್ಕೊಳ್ಬೋದು. ನೋಡಿ ಇವಾಗ ಅದನ್ನು ತೇಲಿಸ್ತಾ ಇದ್ದಾರೆ. ಈ ಥರ ತೇಲಿಸ್ಕೊಳ್ಬೇಕು ವಡೆ ಟೈಪಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಈಸಿ. ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಆಯಿತು, ವಡಾ ಪಾವ್ ರೆಡಿ ಆಗುತ್ತೆ. ಅಂದರೆ ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಬೇಕು, ಟೊಮೆಟೊ ಚಟ್ನಿ. ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ. ಟೊಮೆಟೊ ಚಟ್ನಿನ ಮಾತ್ರ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅದನ್ನು ತೋರಿಸಿಲ್ಲ ನಾನು. ನೋಡಿ ಇವಾಗೆಲ್ಲ ರೆಡಿ ಆಯಿತು ವಡೆ ಎಲ್ಲ. ಈಗ ಬನ್ ಒಳಗಡೆಗೆ ವಡೆಯನ್ನು ಇಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು. ಅದಕ್ಕೆ ಮೊದಲು ಚಟ್ನಿ ಹಾಕ್ಕೋಬೇಕು. ಅದಕ್ಕೆ ಮಧ್ಯ ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಬೇಕು. ಪುದೀನ ಎಲ್ಲ ಹಾಕಿ ಗ್ರೀನ್ ಚಟ್ನಿ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಗ್ರೀನ್ ಚಟ್ನಿ ಏನು ಮಾಡಿಲ್ಲ, ಟೊಮೆಟೊ ಚಟ್ನಿ, ರೆಡ್ ಚಟ್ನಿ ಮಾತ್ರನೇ ಮಾಡ್ಕೊಂಡಿರೋದು, ಕೆಂಪು ಚಟ್ನಿನ. ನೋಡಿ ಈ ಥರ ಇಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು. ಬೇಕಂದರೆ ಅದ್ರ ಮೇಲೆ ಸ್ವೀಟ್ ಚಟ್ನಿ ಕೂಡ ಮಾಡಿ ಹಾಕ್ಕೊಳ್ಬೋದು. ಅವ್ರವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಆ ರೀತಿ ಚಟ್ನಿನ ಮಾಡ್ಕೊಳ್ಬೋದು. ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಪಾವ್ ಭಾಜಿ ಕೂಡ ಟೊಮೆಟೊ ನಲ್ಲಿ ಮಾಡುವಂಥದ್ದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ತೋರಿಸಿಲ್ಲ ನಾನು. ಪಾವ್ ಭಾಜಿ ಮಾಡೋದನ್ನು ತೋರಿಸ್ತೀನಿ ಒಂದು ಸಲ. ನೋಡಿ ಈ ಥರ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ವಡಾ ಪಾವ್ ರೆಡಿ ಆಗುತ್ತೆ. ಎಷ್ಟು ಇಷ್ಟಪಡ್ತಾರೆ ಮಕ್ಕಳುಗಳು. ಚಾಟ್ ಸೆಂಟರ್ಗೆಲ್ಲ ಹೋದಾಗ ವಡಾ ಪಾವ್ ಎಲ್ಲ ಬೇಕು ಅಂತ ಹೇಳಿ. ಅದನ್ನು ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಮಧ್ಯಕ್ಕೆ ಇಟ್ಟು ಕ್ಲೋಸ್ ಮಾಡಬೇಕು ಅಷ್ಟೇ. ರೆಡಿ ಆಯಿತು. ಬಿಸಿ ಬಿಸಿಯಾದಂತಹ ವಡಾ ಪಾವು ರೆಡಿಯಾಗಿದೆ. ನಿಮ್ಮನೆಯಲ್ಲೂ ಕೂಡ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೇಗಿತ್ತು ವಡಾ ಪಾವ್ ವಿಡಿಯೋ ಅಂತ ಹೇಳಿ ಕಮೆಂಟನ್ನು ಮಾಡಿ. ಈಗ ನಮ್ಮ ಮನೆಗೆ ನಾವು ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.